ಕೊಡಗು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಕೊಡಗು ಭಾಗಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಕುಶಾಲನಗರ ತಾಲೂಕಿನ ದುಬಾರೆ ಕಾವೇರಿ ತೀರ ಇದೆಯಲ್ಲ, ಇದು ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಬಟ್ ಈ ರಣಬಿಸಿಲಿಗೆ ದಿನೇ ದಿನೇ ಈ ಭಾಗದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ದುಬಾರೆ ಸಾಕಾಣೆ ಶಿಬಿರದಲ್ಲಿರುವಂತಹ ಸಾಕಾನೆಗಳಿಗೆ ನಿತ್ಯವೂ ಕೂಡ ಸ್ನಾನ ಮತ್ತು ಅವುಗಳ ದಾಹವನ್ನು ನೀಗಿಸುವಂತಹ ನೀರಿಗೂ ಕೂಡ ಬರ ಎದುರಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. 10 ದಿನದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೆ ಜೀವನದಿ ಕಾವೇರಿಯಲ್ಲಿ ಹರಿಯುವಂತಹ ನೀರು ಕಡಿಮೆ ಆಗುತ್ತೆ. ಈ ನಡುವೆ ಕಾವೇರಿಯಲ್ಲಿ ನೀರು ಕಡಿಮೆ ಆಗೋದ್ರಿಂದ ಮೋಟಾರ್ ಬೋಟು ಓಡಿಸೋದಕ್ಕಾಗ್ತಾ ಇಲ್ಲ. ಜೊತೆಗೆ ಖಾಸಗಿ ರಾಫ್ಟಿಂಗ್ ಬೋಟ್ಗಳು ಕೂಡ ನೀರಿಲ್ಲದೆ ಸಂಚಾರ ನಿಲ್ಲಿಸಿದ್ದಾವೆ. ಈ ಕಾರಣದಿಂದಾಗಿ ಪ್ರವಾಸಿಗರು ಅನಿವಾರ್ಯವಾಗಿ ನಿರಾಸೆಗೊಳಗಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಮ್ಮಿಯಿಂದಲೇ ಒಂದು 2.5-3 ತಿಂಗಳಾಯಿತು. ಮೋಸ್ಟ್ಲಿ ಫೆಬ್ರವರಿ ಫಸ್ಟ್ ವೀಕಿಂದ ನಾವು ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಭಾಳ ನೀರು ಕಮ್ಮಿ ಇದೆ. ಡ್ರಾಫ್ಟು ಚಾಲನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದಾಗಿ ಸ್ವಲ್ಪ ನೀರುಗಳು ಸ್ವಲ್ಪ ಕಲುಷಿತಗೊಳ್ತಾ ಇತ್ತು. ಅದರಿಂದಾಗಿ ಜನರಿಗೆ, ಪ್ರವಾಸಿಗರಿಗೆ ಇದು ಅನಾನುಕೂಲ ಆಗ್ತದೆ ಅಂತಕೊಂಡು ನಾವು ಇದನ್ನು ಸ್ಟಾಪ್ ಮಾಡಿದ್ದು. ಈಗ ಒಂದು ಅರ್ಧ ಅಡಿಯಷ್ಟು ನೀರು ಸ್ವಲ್ಪ ರೈಸ್ ಆಗಿದೆ. ಇನ್ನು ಈ ಮೇ ಎಂಡ್ ಒಳಗಡೆ ನೀರು ಮಳೆ ಚೆನ್ನಾಗಿ ಬಿತ್ತು ಅಂತ ಹೇಳಿದ್ರೆ ನಾವು ಮೇ ಎಂಡಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಕೊಂಡು ಯೋಚಿಸ್ತಾ ಇದ್ದೀವಿ. ಟೋಟಲ್ ನಮ್ಮಲ್ಲಿ ಈಗ 54 ಓನರ್ಗಳಿದ್ದಾರೆ. 54 ಓನರ್ಗಳಲ್ಲಿ ಒಬ್ಬೊಬ್ಬರಿಗೆ 2 ಒಬ್ಬೊಬ್ಬರಿಗೆ 1 ಇದೆ. ಟೋಟಲ್ 86 ರ್ಯಾಫ್ಟ್ ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ. ಇದನ್ನು ಕೊಡಗು ಜಿಲ್ಲೆಯಲ್ಲಿ ದಿನ ಕಳೆದಂತೆ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಇದರಿಂದಾಗಿ ಜಿಲ್ಲೆಯ ಜನರು ಒಂದು ರೀತಿ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಅದರಂತೆ ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ತಳಮಟ್ಟಕ್ಕೆ ಕುಸಿತ ಕಾಣ್ತಾ ಇದೆ. ಪ್ರಸ್ತುತ ಕೊಡಗು ಜಿಲ್ಲೆಯ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂತಹ ದುಬಾರೆಯ ಪ್ರವಾಸಿ ತಾಣದ ಬಳಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಕಾವೇರಿ ಯಾವ ರೀತಿ ಇಳಿಮುಖಗೊಂಡಿದ್ದಾಳೆ, ಕಾವೇರಿ ನದಿ ಯಾವ ಮಟ್ಟಕ್ಕೆ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಕ್ಯಾಮ್ರಾದಲ್ಲಿ ನೀವು ನೋಡ್ಬೋದು. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಕೂಡ ಅಲ್ಲಲ್ಲಿ ಬರ್ತಾ ಇದ್ರು ಕೂಡ ನದಿಯ ನೀರಿನ ಮಟ್ಟದಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡಿದೆ. ಆದರೆ ಒಂದು ರೀತಿ ನೀರು ಪ್ರಮಾಣ ಇಳಿಕೆ ಆಗಿರೋದ್ರಿಂದ ಒಂದು ರೀತಿ ಪ್ರವಾಸೋದ್ಯಮವನ್ನೇ ಅವಲಂಬಿಸಿಕೊಂಡು ಬದುಕುವಂತಹ ಸಾಕಷ್ಟು ಜನರಿಗೆ ಒಂದು ರೀತಿ ಇದೀಗ ಕಂಗಾಲಾಗ್ತಾ ಇದ್ದಾರೆ. ಯಾಕಂದರೆ ದುಬಾರೆಯ ಪ್ರವಾಸಿ ತಾಣದಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಹಲವಾರು ಜನರು ಎಲಿಫೆಂಟ್ ಕ್ಯಾಂಪನ್ನು ನೋಡಲಿಕ್ಕೆ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣವಾಗಿದ್ದರೆ, ಮತ್ತೊಂದೆಡೆ ಪ್ರವಾಸಿಗರು ಯಾರೇ ಬಂದರೂ ಸಹ ರಿವರ್ ರಾಫ್ಟಿಂಗ್ನಲ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡುವಂಥದ್ದು ಕೂಡ ಆಗುತ್ತೆ. ಆದರೆ ಆ ರಿವರ್ ರಾಫ್ಟಿಂಗ್ನಲ್ಲಿ ಹೋಗುವಂಥದ್ದು ಕಳೆದ 3 ತಿಂಗಳಿಂದನೂ ಕೂಡ ಸ್ತಬ್ಧವಾಗಿ ನಿಂತಿರ್ತಕ್ಕಂಥದ್ದು. ಏಕೆಂದರೆ ಗಣನೀಯವಾಗಿ ನೀರಿನ ಮಟ್ಟ ಇಳಿಕೆ ಆಗಿರೋದ್ರಿಂದ ಕಾವೇರಿ ನದಿಯಲ್ಲಿ ಅಲ್ಲಲ್ಲಿ ಬಂಡೆಗಳೇ ಕೂಡ ಹೆಚ್ಚಾಗಿ ಗೋಚರಿಸೋದ್ರಿಂದ ಸಾಕಷ್ಟು 90ಕ್ಕೂ ಅಧಿಕ ರಿವರ್ ರಾಫ್ಟಿಂಗ್ ಮಾಲೀಕರು ಇದೀಗ ಒಂದು ರೀತಿ ಕಂಗಾಲಾಗಿದ್ದಾರೆ. ಎಲ್ಲರೂ ಕೂಡ ಒಂದು ರೀತಿ ಒಂದು ನದಿಯ ಅಂಚಿನಲ್ಲಿ ತಮ್ಮ ರಾಫ್ಟಿಂಗ್ ಏನಿದೆ ಅದನ್ನೆಲ್ಲವೂ ಕೂಡ ಒಂದು ರೀತಿ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. 3 ತಿಂಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಂದು 90ಕ್ಕೂ ಅಧಿಕ ಜನರು ಯಾರಿದ್ದಾರೆ ಇದನ್ನೇ ಅವಲಂಬಿಸ್ಕೊಂಡು ಬರುವಂತಹ ಪ್ರವಾಸಿಗರನ್ನು ಒಂದು ರೀತಿ ಗೈಡ್ಲೈನ್ಸನ್ನು ಮಾಡಿಕೊಂಡು ಕಾವೇರಿ ನದಿಯಲ್ಲಿ ಒಂದು ರೀತಿ ಎಂಜಾಯ್ಮೆಂಟ್ ಕೂಡ ಮಾಡ್ತಿದ್ರು. ಆದರೆ ಇದೀಗ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. 3 ತಿಂಗಳಿಂದನೂ ಕೂಡ ಜೀವನ ಮಾರ್ಗವನ್ನು ಕಂಡುಕೊಳ್ಳಿಕ್ಕೂ ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗೆ ಮಳೆ ಒಂದಷ್ಟು ಬಂದು ನದಿಯ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಏರಿಕೆ ಆದರೆ ಒಂದಷ್ಟು ಅವ್ರಿಗೂ ಕೂಡ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ಮುಂದೆ ಆಗ್ಬೋದು. ಆದರೆ ಇದೇ ರೀತಿ ಮೇ ಎಂಡ್ ತನಕನೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇವರ ಬದುಕು ಕೂಡ ಅತಂತ್ರ ಆಗ್ತಾ ಇದೆ. ಬರುವಂಥ ಹಲವಾರು ಪ್ರವಾಸಿಗರು ಕೂಡ ನಿರಾಶೆಯಿಂದ ವಾಪಸ್ ತೆರಳುತ್ತಾ ಇದ್ದಾರೆ. ಕೊಡಗುಗೆ ಬಂದಂತಹ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಬಿಸಿಲಿನ ತಾಪ ಇರುತ್ತೆ ಅಂತ ಒಂದಷ್ಟು ಜನರು ಮುಗಿ ಬೀಳ್ದು ಬರ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲೂ ಕೂಡ ಟೆಂಪರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಒಂದಷ್ಟು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕೂಡ ಕಾಣ್ತಾ ಇದೆ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಿಸಿಲಿನ ತಾಪದಿಂದ ಸಾಕಷ್ಟು ಸಮಸ್ಯೆಗಳು ಕೊಡಗು ಜಿಲ್ಲೆಯಲ್ಲಿ ಪರಿಣಾಮ ಕೂಡ ಬೀರ್ತಾ ಇದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷದ ಬೇಸಿಗೆ ಅತ್ಯಂತ ಹೆಚ್ಚಾಗಿರೋದ್ರಿಂದ ಜನರು ಒಂದು ರೀತಿ ಹೈರಾಣಾಗಿ ಹೋಗ್ತಿದ್ದಾರೆ. ಪ್ರವಾಸೋದ್ಯಮ ಚಟುವಟಿಕೆಗಳ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.